ಇರಲಿಲ್ವ ಅದು ಬರೀ ಕೇಂದ್ರಕ್ಕೆ ಪಟ್ಟು ಮಾಡೋಗಿತ್ತು ತಾವು ಮಾಡಿರಿ ಮೊದಲ ಅದಕ್ಕೆ ಅಪ್ರೂವಲ್ ಕಳಿಸ್ರಿ ಕೇಂದ್ರಕ್ಕೆ ಬರೋದಿಲ್ವ ಆಗ ಈ ಕಬ್ಬಿನ ಬಿಲ್ ಕೊಡಲಿಕ್ಕಾಗಿಲ್ಲ ರೈತರಿಗೆ ಇದ್ರೂ ಇಲ್ಲಿ ಗಮನಿಸಬೇಕಾಗಿದೆ ಈ ಫ್ಯಾಕ್ಟ್ರಿಯಿಂದ ಯಾಕೆ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನು ಸಿಕ್ಕಬೇಕಿದೆ ಫ್ಯಾಕ್ಟ್ರಿಗಳಿಂದ ಶುಗರ್ ಫ್ಯಾಕ್ಟ್ರಿಗಳು ಇವತ್ತಿಗೂ ಸಹಿತ ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದು ಮೊನ್ನೆ ರಿಪೋರ್ಟ್ಗಳು ಹೇಳ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ 82 ಫ್ಯಾಕ್ಟ್ರಿಗಳು 1,000 ಮೇಲ್ಪಟ್ಟ ಇನ್ನೂ ಬಾಕಿ ಉಳಿಸ್ಕೊಂಡದ ಇವರೆಲ್ಲ ಹೇಳ್ತಾರೆ 80% ಕೊಟ್ಟರು 20% ಕೊಟ್ಟರು 70% ಕೊಟ್ಟರು ನಾವು ನೋಟಿಸ್ ಕಳಿಸಿದ್ದೀವಿ ಸರ್ಕಾರ ಪರವಾಗಿ ಹೇಳ್ತಾ ಇದ್ದಾರೆ ಬಟ್ ನೋಟಿಸ್ ಕೊಡಿಸೋದಲ್ಲ ಕಾನೂನದ ಅದಕ್ಕೆ 15 ದಿನಗಳಲ್ಲಿ ಅವ್ರು ಬಿಲ್ ಪೇಡ್ ಮಾಡಲಿಲ್ಲ ಅಂದ್ರೆ ಅವ್ರಲ್ಲೇನು ಆ್ಯಕ್ಷನ್ ತೊಗೊಂಡ್ರಿ ಇದು ನಮ್ಮ ಸಹಿತ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ರೈತರ ಯಾವ ರೈತನಿಂದ ನಮ್ಮ ಅರ್ಥವ್ಯವಸ್ಥೆ ಸ್ಟ್ಯಾಂಡರ್ಡ್ ಆಗಿ ನಿಲ್ಬೇಕಾಗಿದ್ದು ಆ ರೈತಿಗೆ ಮಾರ್ಕೆಟೇ ಇಲ್ಲ ಕಬ್ಬು ಹೌದು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ ನಾವು ಇಲ್ಲ ಇದು ವಾಣಿಜ್ಯ ಬೆಳೆ ಲಾಭ ಹೆಚ್ಚಿರ್ತದೆ ಅದಕ್ಕೆ ಎಲ್ಲರೂ ಕಬ್ಬು ಬೆಳೀತಾರೆ ಆದರೆ ಇವತ್ತು ಕಬ್ಬು ಬೆಳೆದ 1 ಟನ್ನಿಗೆ ಮಿನಿಮಮ್ 4,500 ಬರ್ತದೆ 1 ಎಕರೆ ಕಬ್ಬು ಬೆಳಿಬೇಕಾದ್ರೆ ಮೊನ್ನೆ ನಮ್ಮ ಶಿವನಪ್ಪ ಪೂಜಾರಿ ಅವ್ರು ಹೇಳಿದರು 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಬರ್ತದಂತೆ ಅದು ಉತ್ಪನ್ನ ಎಷ್ಟು ಬರ್ತದೆ ಹೊಳೆ ಅದನ್ನು ವಿಚಾರ ಮಾಡ್ಬೇಕಾಗಿದೆ ಇವತ್ತು ಯಾವ ಪ್ರಮಾಣದಲ್ಲಿ ಬರ್ಲಿಕ್ಕಾಗ್ತದೆ ರೀ ಇವೆಲ್ಲನೂ ಲೆಕ್ಕ ಹಾಕೊಂಡು ನೋಡಿದಾಗ ಇಲ್ಲಿ ಇವತ್ತು ನಮ್ಮ ಈ ಬಜೆಟ್ ಏನದಲ್ಲ ಇದು ಒಂದು ಬಜೆಟ್ ಏನಪ್ಪ ಅಂದ್ರೆ ಕೇವಲ ಕೆಲವೇ ಕೆಲವು ಜನ